ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಮಾಡ್ತಾ ಇದೆ. ಆ ತನಿಖೆ ಬಗ್ಗೆ ಸಂಪೂರ್ಣ ವಿಶ್ವಾಸ. ಯಾವುದೇ ತನಿಖಾ ಸಂಸ್ಥೆ ಆದರೂ ಕೂಡ ಅದು ನಡೆಸುವಂತಹ ತನಿಖೆ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಬದ್ಧತೆ, ನಂಬಿಕೆ, ನಿರೀಕ್ಷೆ ಇದೆಲ್ಲವೂ ಕೂಡ ಇದೆ. ಹಾಗಾಗಿನೇ ನಾವು ಹೇಳ್ತಾ ಇದ್ದೀವಿ, ಈಗ ನಾವು ಪ್ರಸಾರ ಮಾಡ್ತಿರುವ ಆಡಿಯೋ ಇದರಲ್ಲಿ ಸತ್ಯ ಎಷ್ಟು, ಸುಳ್ಳೆಷ್ಟು, ಇದು ಮ್ಯಾನಿಪುಲೇಟೆಡಾ, ಎಡಿಟೆಡ್ಡಾ, ಇದು ಯಾವುದರ ಖಾತ್ರಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಇಲ್ಲ. ನಮಗೆ ಮೂಲಗಳಿಂದ ಹೇಗೆ ಲಭ್ಯವಾಯಿತು ಆಡಿಯೋ, ಅದೇ ರೀತಿಯಲ್ಲಿ ಮೂಲ ಸ್ವರೂಪದಲ್ಲೇನೆ ನಿಮ್ಮವರೆಗೂ ತಲುಪಿಸ್ತಾ ಇದ್ದೀವಿ. ಈ ಆಡಿಯೋಗೂ ರಿಪಬ್ಲಿಕ್ ಕನ್ನಡಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಬದಲಾಗಿ ನಾವು ಆಸ್ ವಿ ಗಾಟ್ ಯಾವ ರೀತಿಯಲ್ಲಿ ನಮಗೆ ಆಡಿಯೋ ಬಂದಿದೆಯೋ ಹಾಗೆ ಪ್ರಸಾರ ಮಾಡ್ತಿದ್ದೀವಿ. ಶಿವರಾಮೇಗೌಡರು ಹಾಗೆ ದೇವರಾಜೇಗೌಡರ ನಡುವೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವ ಸಂಭಾಷಣೆ ನಿಮ್ಮ ಮುಂದೆ. ನನಗೀಗ ಒಂದು ನಿಮಿಷ ಕೇಳ್ತೀವಿ, ನೀವು ಡಿ ಕೆ ಅವ್ರ ಜೊತೆಗೆ ಕೈ ಜೋಡಿಸೋದಿದ್ದರೆ ನಿಮ್ಗೆ ಎಲ್ಪು ಮಾಡ್ತಾರೆ, ನೀವು ಯಾವ ಥರ ಬೇಕೋ ನೋಡ್ಕೊಳ್ತಾರೆ. ನಾನು ಇವತ್ತೊಂದು ಮಾತು ಹೇಳಿದೆ, ಇವತ್ತೊಂದು ಹೇಳಿದೆ, ಸಾಯಂಕಾಲ ಬರ್ತದೆ. ನಾನು BJP ನಾನು BJP ಸಂಸದನಾಗಿದ್ದೇನೆ, BJP ಇದ್ದೀನಿ, ನಾನು ಮಾಜಿ ಸಂಸದ. ನರೇಂದ್ರ ಮೋದಿಗೆ ನಾನು ಒತ್ತಾಯ ಮಾಡ್ತೀನಿ, ಇವ್ರನ್ನ ಮೊದಲು ಆಚೆ ಹಾಕ್ತೀನಿ, NDAಯಿಂದ ಆಚೆ ಹಾಕ್ಬಿಟ್ಟು ಅಂತ ಒತ್ತಾಯ ಮಾಡ್ತೀನಿ. ಅದಾದ್ಮೇಲೆ BJPನ ಇನ್ನು ಮುಂದೆ ಕಟ್ಟೋದು ಹಳೆ ಮೈಸೂರಿನಲ್ಲಿ ಕನಸು. ಇವ್ರು ಇನ್ಯಾವ ಕಾರಣಕ್ಕೂ ಕಟ್ಟಕ್ಕಾಗಲ್ಲ, ಹೊರತುಬಿಡಿ. ನಾನು ಹೇಳಿದೆ, ನಾನು ಯಡಿಯೂರಪ್ಪನ ಮಗ ಬಂದ ಮೇಲೆ, ವಿಜಯೇಂದ್ರ ಬಂದ ಮೇಲೆ ಏನೋ ಕಟ್ತಾನೆ ಅಂತಿದ್ದೆ, ಈ ಚುನಾವಣೆಗೆ ಮಾರಾಟ ಆಗೋಯ್ತು ಅಂತ ಹೇಳಿ ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದ್ದಾನೆ ಅಂತ ಹೇಳಿ. ದ್ಯಾವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಲ್ಲ ದ್ಯಾವೇಗೌಡ. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ, ಇನ್ನೇನೇನು ವಿಡಿಯೋಗಳಿದೆ. ನಾನು ಡಿಕೆ ಮಾತಾಡಿದ್ರೆ ಬೆಳಿಗ್ಗೆ, ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೊಬೇಡಿ, ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ ಅಣ್ಣ. ಏನು ಈಗ ನೀನೇನ್ ಪೆನ್ ಡ್ರೈವ್ ಅನ್ನು ನಾಕ್ ಮಾಡಿ ಹಾಸ್ಪಿಟಲ್ ಹಂಚಿಲ್ಲ, ಹಂಚಿದ್ರೆ ತಪ್ಪೇನಿದೆ ಹೇಳಿ? ಹೊಡಿದ್ರು ನಾವು ಏನು, ಅದೇನು ನೀವು ಲಾಯರ್ ಅಲ್ವಾ, ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್ ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ, ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ. ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಚೆನ್ನಾಗಿ ಹೇಳೋಣಲ್ಲ, ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಶಿವರಾಮೇಗೌಡ ದೇವರಾಜೇಗೌಡ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆ ಎನ್ನಲಾಗಿದೆ. ಈ ಸಂಭಾಷಣೆಯ ಆಡಿಯೋ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. DCM DKಶಿ ಅವರು ಇದ್ದಾರೆ, ಇದರಲ್ಲಿ ಮಾತನಾಡ್ತಾ ಇದ್ದಾರೆ ಎನ್ನಲಾದಂತಹ ಒಂದು ಆಡಿಯೋ. ಪೆನ್ ಡ್ರೈವ್ ಬಗ್ಗೆ 3 ನಾಯಕರು ಸಂಭಾಷಣೆ ನಡೆಸ್ತಾ ಇದ್ದಾರೆ. ದೇವರಾಜೇಗೌಡ ಜೈಲಲ್ಲಿ ಇರುವಾಗ ರಿಲೀಸ್ ಆಗಿರ್ತಕ್ಕಂಥ ಒಂದು ಆಡಿಯೋ ಇದು. ಈ ಆಡಿಯೋದ ಸತ್ಯಾಸತ್ಯತೆ ವೀಕ್ಷಕರೇ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿದಿಲ್ಲ. ಆದ್ರೆ ಈ ಆಡಿಯೋ ನಮಗೆ ಹೇಗೆ ಲಭ್ಯ ಆಗಿದೆಯೋ ಹಾಗೆ ನಿಮ್ಮ ಮುಂದೆ ಇಡೋ ಅಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಮ್ಮ ವೃತ್ತಿ ಧರ್ಮವನ್ನ ನಾವು ಕಾಪಾಡ್ತಾ ಇದ್ದೀವಿ. ಅವರಿಬ್ಬರ ನಡುವೆ, ದೇವರಾಜೇಗೌಡ ಶಿವರಾಮೇಗೌಡ ಅವರ ನಡುವೆ ನಡೆದಿದೆ ಅಂತ ಹೇಳಲಾದಂತ ಒಂದು ಆಡಿಯೋ ಇದು, ಸಂಭಾಷಣೆ. DK ಶಿವಕುಮಾರ್ ಅವರು ಕೂಡ ಇದ್ರಲ್ಲಿ ಮಾತಾಡ್ತಾರೆ ಅಂತ ಹೇಳಲಾಗಿದೆ. ಅದರ ಖಚಿತತೆ ಇನ್ನಷ್ಟೇ ಗೊತ್ತಾಗಬೇಕು. ಆದ್ರೆ ಈ ಆಡಿಯೋವನ್ನ ನಮಗೆ ಹೇಗೆ ಲಭ್ಯ ಆಗಿದೆಯೋ ನಿಮ್ಮ ಮುಂದೆ ಇಡ್ತಾ ಇದೀವಿ. ನೋಡಿ, ದೇವೇಗೌಡರು ಇನ್ನೂ ಯಾಕೆ ಸುಯಿಸೈಡ್ ಮಾಡ್ಕೊಂಡಿಲ್ಲ ಅಂತ ಕೇಳ್ತಾರೆ ಎಲ್ಲಾರು. ಶಿವರಾಮೇಗೌಡರು ಅವರದ್ದು ಎನ್ನಲಾದ ಧ್ವನಿ ಇದು, ಗೊತ್ತಿಲ್ಲ ನಮ್ಗೆ. ಆದ್ರೆ ಶಿವರಾಮೇಗೌಡರದ್ದೇ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ಧ್ವನಿ ಅದು. ಸ್ಫೋಟಕ ಸಂಭಾಷಣೆಯ ಈ ಆಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಎಂಥ ಮಾತು ಹೇಳ್ತಾರೆ ನೋಡಿ, ಈ ಧ್ವನಿ ಹೇಳುತ್ತೆ ದೇವೇಗೌಡರು ಇನ್ನೂ ಯಾಕೆ ಸುಸೈಡ್ ಮಾಡ್ಕೊಂಡಿಲ್ಲ ಅಂತ. ಎಷ್ಟು ದ್ವೇಷ ಇರ್ಬೇಕು ಹಿಂಗೆ ಹೇಳುವಾಗ. ಅದು ಯಾಕೆ ಹಿಂಗೆ ಹೇಳ್ತಿದ್ದಾರೋ ಕರ್ನಾಟಕ ರಾಜಕಾರಣದಲ್ಲಿ
ಕಂಡು ಕೇಳರಿಯದಂಥ ಒಂದು ಮಾತಿದು. ಇಂಥ ಮಾತು ಆಡ್ತಾರಾ ಅಂತ ಆಶ್ಚರ್ಯ ಆಗುತ್ತೆ. ಎನಿವೇ, ಸ್ಫೋಟಕ ಸಂಭಾಷಣೆಯ ಆಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ. ದೇವೇಗೌಡರು ಇನ್ನೂ ಯಾಕೆ ಸೂಸೈಡ್ ಮಾಡ್ಕೊಂಡಿಲ್ಲ ಅಂತ ಈ ಧ್ವನಿ ಹೇಳುತ್ತೆ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇಷ್ಟು ಆಳವಾದ ಒಂದು ಹುನ್ನಾರಗಳು ಇದೆಯಾ ಅಂತ. ಈ ಧ್ವನಿ ಶಿವರಾಮೇಗೌಡರದ್ದೇ ಹೌದಾ ಅಲ್ವಾ ಅದೆಲ್ಲ ಇನ್ನಷ್ಟೇ ಕನ್ಫರ್ಮ್ ಆಗಬೇಕು. ಆದ್ರೆ ಈ ಆಡಿಯೋ ದೇವರಾಜ್ ಗೌಡ ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು, ಅದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದನ್ನ ಕರ್ನಾಟಕದ ಜನತೆಯ ಮುಂದೆ ಇಡ್ತಾ ಇದ್ದೀವಿ. LR ಶಿವರಾಮೇಗೌಡರದ್ದು ಎನ್ನಲಾದಂಥ ಧ್ವನಿ. ಒಂದು ಮಜಲಾದ್ರೆ ರಾಜಕೀಯವಾಗಿ ಚರ್ಚೆ ಆಗ್ತಾ ಇರೋ ಆಯಾಮ ದಿನ ದಿನಕ್ಕೂ ಕೂಡ ಹೊಸ ಹೊಸ ಟ್ವಿಸ್ಟ್ ಗಳನ್ನ ಪಡೆದುಕೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ಬ್ರೇಕ್ ಆಗಿರುವ ಈ ಎಕ್ಸ್ಕ್ಲೂಸಿವ್ ಆಡಿಯೋ ಬಾಂಬ್ ರಾಜಕೀಯವಾಗಿ ಹೇಗೆ ಗಮನಿಸ್ತೀರಿ ಇದನ್ನ? ಮಿತಾ, ಪ್ರಜ್ವಲ್ ಭಾಗಿಯಾಗಿದ್ದಾರೆ ಎನ್ನಲಾದಂತ ಆ ವಿಡಿಯೋ ಸಂಬಂಧಪಟ್ಟಂತೆ ಯಾರೂ ಕೂಡ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಕೂಡ ಬಹಿರಂಗವಾಗಿ ಹೇಳಿರುವಂತದ್ದು, ಅವರು ಆ ರೀತಿ ತಪ್ಪಾಗಿದ್ರೆ ಅವನ್ನ ನೇಣಿಗಾಕ್ಲಿ ಅಂತ ಬಹಿರಂಗವಾಗಿ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಆ ವಿಚಾರದಲ್ಲಿ ಯಾವ್ದು ಕೂಡ ಸಮರ್ಥನೆ ಇಲ್ಲ. ಆದ್ರೆ ಅದಾದ ಬಳಿಕ, ಅಂದ್ರೆ ಈ ವಿಚಾರ ಬೆಳಕಿಗೆ ಬಂದ ಬಳಿಕ, ಅದಾದ ನಂತರ ಪೆನ್ ಡ್ರೈವ್ ಆದ ಬಳಿಕ ಒಂದಷ್ಟು ರಾಜಕೀಯ ಸ್ವರೂಪಗಳನ್ನ, ರಾಜಕೀಯ ತಿರುವುಗಳನ್ನ ತೆಗೆದುಕೊಳ್ತು. ಬಹಿರಂಗವಾಗಿ ದೇವರಾಜೇಗೌಡ ಪ್ರೆಸ್ ಕ್ಲಬ್ ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಒಂದಷ್ಟು ಆಡಿಯೋಗಳನ್ನ ಬಿಡುಗಡೆ ಮಾಡಿದ್ರು. ಅದರಲ್ಲಿ ದೇವರಾಜೇಗೌಡ ಮತ್ತು ಶಿವರಾಮೇಗೌಡ ಮಾತಾಡಿರುವಂತದ್ದು, ಜೊತೆಗೆ DK ಶಿವಕುಮಾರ್ ಮಾತಾಡಿದ್ದಾರೆ ಅಂತ ಆಡಿಯೋ ಸಂಬಂಧಪಟ್ಟಂತೆ. ಅದಾದ ನಂತರ ಶಿವರಾಮೇಗೌಡರು ಒಪ್ಕೊಂಡ್ರು, ಹೌದು ನಾನು ದೇವರಾಜೇಗೌಡ ಜೊತೆ ಮಾತಾಡಿದೆ ಅಂತ. ಅಂದ್ರೆ ಆ ಆಡಿಯೋ ಸುಳ್ಳು ಅಂತ ಹೇಳಿಲ್ಲ, ಮಾತಾಡಿದ ನಿಜ. ಅದು ಒಂದಷ್ಟು ತಿರ್ಚಿದ್ದಾರೆ, ಮತ್ತೆ ಸಂಬಂಧಪಟ್ಟಂತೆ ಅವರೇ ಆಗಿ ಕೂಡ ಬಂದಿದ್ರು ಅಂತ ಹೇಳಿ ಸಮರ್ಥನೆ ಕೊಟ್ರು. ಅಂದ್ರೆ ಅಲ್ಲಿಗೆ ದೇವರಾಜೇಗೌಡ ಮತ್ತು ಶಿವರಾಮೇಗೌಡ ಮಾತಾಡೋದು ಕೂಡ ಸತ್ಯ ಅನ್ನೋದು ಕೂಡ ಒಂದು ಭಾಗ ಆಯ್ತು. ಅದಾದ ನಂತರ ಮಾಜಿ CM ಕುಮಾರಸ್ವಾಮಿ ಗಂಭೀರ ಆರೋಪವನ್ನು ಮಾಡಿದ್ರು. ಅದು DK ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ನಡುವಿನ ವಾಕ್ಸಮರಕ್ಕೆ ಕಾರಣ ಆಗಿತ್ತು. ಅದಕ್ಕೆ ಪ್ರಮುಖ ಕಾರಣ ಪೆನ್ ಡ್ರೈವ್ ಹಂಚಿಕೆ ಸಂಬಂಧಪಟ್ಟಂತೆ ಮತ್ತು ಒಂದಷ್ಟು ಷಡ್ಯಂತ್ರ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ನೇರವಾಗಿ ಗಂಭೀರವಾಗಿ ಆರೋಪವನ್ನು ಮಾಡಿದ್ರು. ಜೊತೆಗೆ ಗಮನಿಸಬೇಕಾದ ಒಂದು ಅಂಶ, ಖುದ್ದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಈ ಪ್ರಕರಣ ಸಂಬಂಧಪಟ್ಟಂತೆ ಪ್ರಜ್ವಲ್ ತಪ್ಪು ಖಂಡಿತವಾಗ್ಲೂ ಕೂಡ ಶಿಕ್ಷೆ ಕೊಡ್ಬೇಕು ಅಂದ್ರು. ಜೊತೆಗೆ ಈ ಪ್ರಕರಣದಲ್ಲಿ ಕಾಂಗ್ರೆಸ್ಗೆ ತಿರುಗುಬಾಣ ಆಗುತ್ತೆ ಅಂತ ನೇರವಾಗಿ ಬಹಿರಂಗವಾಗಿ ಹೇಳಿದ್ರು. ಅದಾದ ಬಳಿಕ ಒಂದೊಂದಷ್ಟು ಘಟನಾವಳಿ ನಡೀತಾ ಇರುವಂತದ್ದು. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಮೂಲಗಳ ಮಾಹಿತಿ ಮತ್ತು ಜೊತೆಗೆ ಆಡಿಯೋ ಬಂದಿರುವುದು. ಈ ಆಡಿಯೋ ಸತ್ಯಾಸತ್ಯದ ಸಂಬಂಧಪಟ್ಟಂತೆ ಅದು ನಂತರ ಜೊತೆಗೆ, ಯಾಕಂದ್ರೆ ಇದು ಈಗಾಗಲೇ ಕೂಡ ಆಡಿಯೋ ಮಾತಾಡಿರುವ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಅಂತ ಏನು ಒಪ್ಕೊಂಡಿರುವಂತ ಶಿವರಾಮೇಗೌಡ. ಈಗಿನ ಆಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಶಿವರಾಮೇಗೌಡ, ಅಂದ್ರೆ ಈ ಮುಂಚೆ ಏನು ದೇವರಾಜೇಗೌಡ ಆಡಿಯೋನ ಬಿಡುಗಡೆ ಮಾಡಿದ್ದು ಸಣ್ಣ ಸಣ್ಣ ತುಣುಕು, ಅದು ಮುಂದುವರೆದ ಭಾಗವಾಗಿ ಈಗ ಬಿಡುಗಡೆ ಆಗಿರುವಂತದ್ದು. ಈ ಆಡಿಯೋ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು, ಕುಮಾರಸ್ವಾಮಿ ಏನು ಬಿಡುಗಡೆ ಮಾಡಿದ್ರು ಪೆನ್ ಡ್ರೈವ್ ಅಂತ ಹೇಳ್ಬೇಕು ಅಂತ ದೇವರಾಜೇಗೌಡಗೆ ಶಿವರಾಮೇಗೌಡ ಬಹಳ ಒತ್ತಾಯ ಪೂರ್ವಕವಾಗಿ ಹೇಳಿರುವಂತದ್ದು. ಅಂದ್ರೆ ಈ ತರ ಹೇಳಿಕೆ ಕೊಡ್ಬೇಕು ಅಂತ. ಆಗ ದೇವರಾಜೇಗೌಡ ಒಂದು ಮಾತನ್ನ ಹೇಳ್ತಾರೆ, ಇದು ಹೆಣ್ಣು ಮಕ್ಕಳದ ಪ್ರಶ್ನೆ ಆಗಿರುತ್ತದೆ, ಈ ರೀತಿ ಬಿಡುಗಡೆ ಮಾಡೋದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇರ್ತಾರೆ, ಅದೆಲ್ಲ ಬಿಡು ಅದು ಅಂತ ಹೇಳಿರುವಂತದ್ದು. ಜೊತೆಗೆ ದೇವೇಗೌಡ ಕುಟುಂಬವನ್ನ ಏನು ಸರ್ಕಾರ ಬಿಗಿಗೊಳಿಸ್ತಾ ಇದೆ ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಏನ್ ಮಾಡ್ತಾ ಇದೆ ಅನ್ನೋದು ಒಂದು ಹೇಳಿಕೆ ಕೊಟ್ಟಿರೋದು. ಅದೇ ಶಿವರಾಮೇಗೌಡ ಹೇಳಿಕೆ ಕೊಟ್ಟರು ಅಥವಾ ಶಿವರಾಮೇಗೌಡದಿಂದ ಬೇರೆ ಯಾರಿದ್ದಾರೆ ಅನ್ನೋದು. ಜೊತೆಗೆ ಆಡಿಯೆಲ್ಲ ಮಾತಾಡುವಂತ ಸಂದರ್ಭದಲ್ಲಿ DK ಶಿವಕುಮಾರ್ ಕೂಡ ಎಂಟ್ರಿ ಆಗ್ತಾರೆ. DK ಶಿವಕುಮಾರ್ ದೇವರಾಜೇಗೌಡರು ಕೇಳ್ತಾರೆ, ಈ ಆಡಿಯೋದಲ್ಲಿ ಏನಾಯ್ತು, ಹೊಸ ಅಪ್ಡೇಟ್ ಏನಿದೆ ಅಂತ ಕೇಳ್ತಾರೆ. ಅದಾದ ನಂತರ ಏನು ಸಂತ್ರಸ್ತೆ ಮಹಿಳೆಯರು ನೇರವಾಗಿ ಏನ್ ಕೋರ್ಟ್ ಮುಂದೆ ಹೋಗಿ, ಸಾಹೇಬ್ರ ಮುಂದೆ ಹೋಗಿ ಹೇಳಿಕೆ ಕೊಡ್ಬೇಕಾದ್ರೆ ಆ ಹೇಳಿಕೆಗಳೆಲ್ಲ ಕೂಡ ಬರುತ್ತೆ. ಅಂದ್ರೆ ಪೆನ್ ಡ್ರೈವ್ ಬಿಡುಗಡೆ ಆದ ನಂತರ ಒಂದಷ್ಟು ಬೆಳವಣಿಗೆಗಳೇನ್ ನಡೆದ್ವು, ಇದೆಲ್ಲವೂ ಕೂಡ ಮುಂಚೆನೆ ಕೂಡ ಈ ರೀತಿ ಮಾತುಕತೆ ನಡೆದಿತ್ತ ಅನ್ನೋದು ಆಡಿದಲ್ಲಿ. ಎಕ್ಸಾಕ್ಟ್ಲಿ ವಿಜಯ್ ನೋಡಿ, ಕೇವಲ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅಮಿತ್ ಶಾ ಅವರ ಹೆಸರು ಪ್ರಸ್ತಾಪ, ದೇವೇಗೌಡರು ಸೂಸೈಡ್ ಮಾಡ್ಕೊಂಡಿಲ್ವಲ್ಲ ಅನ್ನೋ ಮಾತಿನ ಪ್ರಸ್ತಾಪ, ಇವೆಲ್ಲವೂ ಕೂಡ ಈ ಪ್ರಕರಣದಲ್ಲಿ ಅತ್ಯಂತ ಪ್ರಮುಖ ಟ್ವಿಸ್ಟ್ ಅನ್ನ ಪಡೆದುಕೊಳ್ಳೋ ಸೂಚನೆಯನ್ನ ಕೊಡ್ತಾ ಇದೆ.